ಅರ್ಜುನ್ ವರ್ಸಸ್ ತೆಲಂಗಾಣ ಸರ್ಕಾರದ ನಡುವಿನ ಫೈಟ್ ಈಗ ಎಲ್ಲಿಗೆ ಬಂದಿದೆ? ಈ ವಿವಾದ ಸಂಬಂಧಿತವಾಗಿ ಒಂದಷ್ಟು ಸಂಕಷ್ಟವನ್ನ ಅಲ್ಲು ಅರ್ಜುನ್ ಎದುರಿಸಿದ್ರು. ಅದಾದ ನಂತರದಲ್ಲಿ ಇಂಡಸ್ಟ್ರಿ ಹೋಗಿ ಸಂಧಾನ ಸೂತ್ರವನ್ನ ಹೆಣಿತು. ಸಂಧಾನ ಸಕ್ಸಸ್ ಸಹ ಆಗಿದೆ. ಈ ಸಂಧಾನ ಸರ್ಕಸ್ನಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆಯಾಗಿದೆ. ತೆಲಂಗಾಣ ಸಿಎಂ ಭೇಟಿ ಮಾಡಿದ್ದಾರೆ ಟಾಲಿವುಡ್ನ ಹಲವಾರು ಮಂದಿ. ಟಾಲಿವುಡ್ ಮಂದಿಗೆ ಸಿಎಂ ಜವಾಬ್ದಾರಿಯ ಪಾಠವನ್ನ ಮಾಡಿದ್ದಾರೆ. ತೆಲುಗು ನಟರ ಕಿವಿ ಹಿಂಡುವಂತಹ ಕೆಲಸವನ್ನು ಸಹ ಸಿಎಂ ರೇವಂತ್ ರೆಡ್ಡಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸರ್ಕಾರ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದೆ ಅಂತ ಖಡಕ್ ಆಗಿ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತಿನ ಈ ಸಂಧಾನ ಸಕ್ಸಸ್ ಆಯ್ತಾ ಅಥವಾ ಈ ಸರ್ಕಸ್ ಕಸರತ್ತು ಮುಂದುವರಿತಾ? ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಟಾಲಿವುಡ್ ಅಂಗಳದಲ್ಲಿ ದಿನಕ್ಕೊಂದು ಬೆಳವಣಿಗೆ. ಸಮರದ ಬಳಿಕ ಸಂಧಾನಕ್ಕೆ ಮುಂದಾದ ತೆಲುಗು ಚಿತ್ರರಂಗ. ಸಿಎಂ ರೇವಂತ್ ರೆಡ್ಡಿ ಭೇಟಿಯಾದ ಟಾಲಿವುಡ್ ಸ್ಟಾರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪುಷ್ಪ 2 ಸಿನಿಮಾ ಪ್ರದರ್ಶನದ ಸಮಯದಲ್ಲಿ ನಟ ಅಲ್ಲು ಅರ್ಜುನ್ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ಗೆ ಭೇಟಿ ಕೊಟ್ಟಿದ್ರು. ಈ ಸಮಯದಲ್ಲಿ ಕಾಲ್ತುಳಿತ ಸಂಭವಿಸಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣ ಹಲವು ರೋಚಕ ತಿರುವುಗಳನ್ನು ಪಡೆದಿತ್ತು. ಪ್ರಕರಣದ ಬಳಿಕ ಸರ್ಕಾರ ವರ್ಸಸ್ ಚಿತ್ರರಂಗ ಎನ್ನುವ ವಾತಾವರಣ ನಿರ್ಮಾಣವಾಗಿತ್ತು. ಐಕಾನ್ ಸ್ಟಾರ್ ಬಂಧನಕ್ಕೆ ಆಕ್ಷೇಪಗಳು ಕೂಡ ಕೇಳಿ ಬಂದ್ರೆ, ಇತ್ತ ಅಲ್ಲು ಅರ್ಜುನ್ ಅವರನ್ನ ಬಹಿರಂಗವಾಗಿಯೇ ಟೀಕಿಸಿದ ಸಿಎಂ ರೇವಂತ್ ರೆಡ್ಡಿ ಸಾಮಾಜಿಕ ಜವಾಬ್ದಾರಿಯ ಪಾಠ ಮಾಡಿದ್ರು. ಈ ಹೇಳಿಕೆ ಪ್ರತಿ ಹೇಳಿಕೆ ಸರ್ಕಾರ ಮತ್ತು ಚಿತ್ರರಂಗದ ನಡುವೆ ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಟಾಲಿವುಡ್ ಸ್ಟಾರ್ಸ್ ಈಗ ರಾಜಿ ಸಂಧಾನದ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಸಿಎಂ ರೇವಂತ್ ರೆಡ್ಡಿ ಅವರನ್ನ ತೆಲುಗು ಚಿತ್ರರಂಗದ ಪ್ರಮುಖ ನಿರ್ಮಾಪಕರು, ನಿರ್ದೇಶಕರು, ನಟರು ಭೇಟಿಯಾಗಿದ್ರು. ಈ ನಿಯೋಗದಲ್ಲಿ ಅಲ್ಲು ಅರ್ಜುನ್ ತಂದೆ ಮತ್ತು ನಿರ್ಮಾಪಕರಾದ ಅಲ್ಲು ಅರವಿಂದ್, ಸುರೇಶ್ ದಗ್ಗುಬಾಟಿ, ಸುನಿಲ್ ನಾರಂಗ್, ಸುಪ್ರಿಯಾ, ನಾಗವಂಶಿ, ಪುಷ್ಪ 2 ನಿರ್ಮಾಪಕರಾದ ನವೀನ್ ಮತ್ತು ರವಿಶಂಕರ್, ನಟರಾದ ವೆಂಕಟೇಶ್ ದಗ್ಗುಬಾಟಿ, ನಿತಿನ್, ವರುಣ್ ತೇಜ್, ಸಿದ್ದು, ಕಿರಣ್ ಅಬ್ಬಾವರಂ ಮತ್ತು ಶಿವಬಾಲಾಜಿ, ನಿರ್ದೇಶಕರಾದ ತ್ರಿವಿಕ್ರಮ್ ಶ್ರೀನಿವಾಸ್, ಹರೀಶ್ ಶಂಕರ್, ಅನಿಲ್ ರವಿಪುಡಿ ಮತ್ತು ಬಾಬಿ ಇದ್ರು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನ ಬಳಿ ಸಂಭವಿಸಿದಂತ ಕಾಲ್ತುಳಿತ ಪ್ರಕರಣ ತೆಲಂಗಾಣದಲ್ಲಿ ರೋಚಕ ತಿರುವುಗಳನ್ನ ಪಡ್ಕೊಂಡಿತ್ತು. ಈ ಒಂದು ಪ್ರಕರಣ ತೆಲುಗು ಚಿತ್ರರಂಗ ವರ್ಸಸ್ ಸರ್ಕಾರ ಅನ್ನುವ ರೀತಿಯಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಹೇಳಿಕೆಗಳು ಮತ್ತೆ ಪ್ರತಿ ಹೇಳಿಕೆಗಳು ಕೂಡ ಕೇಳಿಬಂದಿತ್ತು. ಈ ಎಲ್ಲ ಬೆಳವಣಿಗೆಗಳು ಸರ್ಕಾರ ಮತ್ತೆ ಚಿತ್ರರಂಗದ ನಡುವೆ ಒಂದು ದೊಡ್ಡ ಕಾರ್ಮೋಡ ಕವಿಯುವಂತೆ ಮಾಡಿತ್ತು. ಈ ಕಾರ್ಮೋಡವನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಚಿತ್ರರಂಗ ಇವತ್ತು ಮೊದಲ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ತೆಲುಗು ಚಿತ್ರರಂಗದ ಖ್ಯಾತ ನಿರ್ದೇಶಕರು, ನಟರು, ನಿರ್ಮಾಪಕರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ತೆಲುಗು ನಟರ ಕಿವಿ ಹಿಂಡಿದ ಸಿಎಂ ರೇವಂತ್ ರೆಡ್ಡಿ. ಮಾತುಕತೆಯ ವೇಳೆ ನಟನ ವರ್ತನೆಯ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳನ್ನ ನಿಯಂತ್ರಿಸುವ ಜವಾಬ್ದಾರಿಯನ್ನ ಸೆಲೆಬ್ರಿಟಿಗಳು ಹೊಂದಿರಬೇಕು ಮತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಬಾರ್ದು. ಚಿತ್ರರಂಗದ ಬಗ್ಗೆ ನಮಗೆ ತಕರಾರುಗಳಿಲ್ಲ. ತೆಲುಗು ಚಿತ್ರ ನಿರ್ಮಾಪಕರು ಮತ್ತು ನಟರ ಜೊತೆಗೆ ಸರ್ಕಾರ ನಿಂತಿದೆ ಅಂತ ಹೇಳಿ ಅವರು ನಿಯೋಗಕ್ಕೆ ಭರವಸೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಚಿತ್ರರಂಗದ ವರ್ತನೆಗೆ ಸಿಎಂ ತೀವ್ರ ಆಕ್ಷೇಪ. ನಟರಿಗೆ ಸಾಮಾಜಿಕ ಜವಾಬ್ದಾರಿಯ ನೀತಿ ಪಾಠ. ನಟರ ಬಳಿಕ ತೆಲುಗು ಚಿತ್ರರಂಗದ ವರ್ತನೆಗೂ ಕೂಡ ಸಿಎಂ ರೇವಂತ್ ರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಅಲ್ಲು ಅರ್ಜುನ್ ಜೈಲಿನಿಂದ ಬಿಡುಗಡೆಯಾದ ನಂತರ ಅಲ್ಲು ಅರ್ಜುನ್ ಅವರ ಮನೆಗೆ ಇಡೀ ಚಿತ್ರರಂಗ ಸಾಲುಗಟ್ಟಿ ನಿಂತಿದೆ. ಆದರೆ ಆಸ್ಪತ್ರೆಯಲ್ಲಿರುವಂತಹ ತೀವ್ರ ಅಸ್ವಸ್ಥರಾಗಿದ್ದ ಮೃತ ರೇವತಿ ಪುತ್ರ ಶ್ರೀತೇಜ್ ಬಗ್ಗೆ ಯಾರೂ ಯೋಚಿಸಿಲ್ಲ ಅಂತೇಳಿ ತರಾಟೆಗೆ ತೆಗೆದುಕೊಂಡ್ರಂತೆ. ಚಿತ್ರರಂಗ ಕನಿಷ್ಠ ಪ್ರಮಾಣದ ಸಾಮಾಜಿಕ ಜವಾಬ್ದಾರಿಯನ್ನಾದರೂ ಕೂಡ ಪ್ರದರ್ಶಿಸಬೇಕು ಅಂತ ಹೇಳಿದಾರಂತೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಜೊತೆಗೆ ಸಂಧಾನ ಮಾತುಕತೆಗೆ ತೆರಳಿದ ತೆಲುಗು ನಟ, ನಿರ್ದೇಶಕ ಮತ್ತೆ ನಿರ್ಮಾಪಕರಿಗೆ ಕಿವಿ ಹಿಂಡುವಂತ ಕೆಲಸವನ್ನ ರೇವಂತ್ ರೆಡ್ಡಿ ಅವರು ಮಾಡಿದ್ದಾರೆ. ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ದೀರಿ, ಆದ್ರೆ ಯಾರು ಕೂಡ ಸಾಮಾಜಿಕ ಕಾಳಜಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಒಂದು ಕಡೆ ರೇವತಿ ಅನ್ನುವಂತ ಹೆಣ್ಮಗಳು ಸಾವನ್ನಪ್ಪಿದ್ದಾಳೆ. ಆಕೆಯ ಮಗ ಐಸಿಯುದಲ್ಲಿ ಕೋಮಾದಲ್ಲಿರುವಂತದ್ದು. ಅವರ ಬಗ್ಗೆ ಯಾರು ಮಾತಾಡದೆ ಕೇವಲ ಅಲ್ಲು ಅರ್ಜುನ್ ಬಂಧನವನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತಿದ್ದೀರಿ. ಸಾಮಾಜಿಕ ವಲಯದಲ್ಲಿರುವಂತವರು ಸಮಾಜದ ಬಗ್ಗೆ ಕನಿಷ್ಠ ಕಾಳಜಿಯನ್ನಾದರೂ ತೋರಿಸಬೇಕು. ಈ ರೀತಿಯಾದಂತಹ ಘಟನೆಗಳು ಮುಂದೆ ಸಂಭವಿಸಿದಿಲ್ಲ. ಜೊತೆಗೆ ಸಾಮಾಜಿಕ ವಲಯದಲ್ಲಿರುವಂತಹ ಸೆಲೆಬ್ರಿಟಿಗಳು ಅನಿಸ್ಕೊಂಡಂತವರು ಸಮಾಜದ ನಡುವೆ ಹೋಗುವಂತ ಸಂದರ್ಭದಲ್ಲಿ ಕನಿಷ್ಠ ಎಚ್ಚರಿಕೆಯನ್ನಾದರೂ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂತಿಮವಾಗಿ ಸಿಎಂ ಜೊತೆಗೆ ಮಾತುಕತೆ ನಡೆಸುವ ಮೂಲಕ ಸರ್ಕಾರ ಮತ್ತು ಚಿತ್ರರಂಗದ ನಡುವೆ ಮೂಡಿರುವ ಕಾರ್ಮೋಡವನ್ನ ತಿಳಿಗೊಳಿಸುವ ಪ್ರಯತ್ನ ನಡೆಸಲಾಗಿದೆ. ಇದು ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.